Good morning, children. Very good morning. So yesterday we had a Gauri Ganesha festival, right? Yes, you all celebrated Gauri Ganesha? Yes. So Gauri and Ganesha. Gauri is the mother of Ganesha. Okay, so day before yesterday we celebrated Gauri and yesterday Ganesha festival. Okay, so have you asked anything with Ganesha? Lord Ganesha? Did you ask anything? ಏನು ಕೇಳಿದ್ರಿ ದೇವ್ರ ಹತ್ರ? ಏನು ಕೇಳಿದ್ರಿ? ಏನು ಕೇಳಿದ್ವಾ? ವಿದ್ಯೆ ಬುದ್ಧಿ ಕೊಡಿ ನಮಗೆ ಅಂತ ಕೇಳಿದ್ವಾ? ಆಯ್ತು, ಇವಾಗ ಕೇಳ್ಕೊಳ್ಳಿ. ಗಣೇಶ ಇಟ್ಟಿದ್ದಾರಲ್ಲ, ಕೈ ಮುಗಿಬೇಕಿದ್ದವರು ಕೇಳ್ಬೇಕು. ಗಣೇಶ ಹತ್ರ ಕೇಳ್ಕೊಬೇಕು, ನನಗೆ ವಿದ್ಯಾ ಬುದ್ಧಿ ಆಯುಷ್ಯ ಆರೋಗ್ಯ ಎಲ್ಲ ಕೊಡಬೇಕು ಅಂತ ಕೇಳ್ಕೊಳ್ಬೇಕು. ಕೇಳ್ತೀರಾ? ಕೇಳ್ತೀರಾ? ಹೇಳ್ಬೇಕಿಲ್ಲ ಮಾತಾಡಿ. Yes. Now, do you know the story of Ganesha? Yes. ಗೊತ್ತಾ ಎಲ್ಲರಿಗೆ ಗಣೇಶನ ಸ್ಟೋರಿ ಗೊತ್ತಾ? ಏನು ಗೊತ್ತು? ಗಣೇಶನಿಗೆ ಯಾಕೆ ಡಿಫ್ರೆಂಟ್ ಆಗಿದೆ? ಯಾವ ಥರ ಇದೆ ಗಣೇಶ ಮುಖ? ಯಾವ ಥರ ಇದೆ? ಆನೆ ಮುಖ ಇದೆ ಅಲ್ವಾ? ಓಕೆ, ನಾವು will you please keep quiet now? Everybody silent? Okay. ಗಣೇಶನಿಗೆ ಅಮ್ಮ ಗೌರಿ, ಓಕೆನಾ, ಒಂದಿನ ಎಲ್ಲರೂ ಕೇಳಿಸ್ಕೋಬೇಕು ಸ್ಟೋರಿನ. ಆಮೇಲೆ ಕಥೆ ಏನಾಯ್ತು ಅಂತ ಕೇಳ್ತೀನಿ, ಎಲ್ಲರೂ ಕೇಳಬೇಕು. ಗೌರಿ ಗಣೇಶಂದು ಅಮ್ಮ. ಓಕೆ, ಒಂದು ದಿವಸ ಗೌರಿ ಏನು ಮಾಡ್ತಾರೆ, ಸ್ನಾನಕ್ಕೆ ಅಂತ ಹೋಗ್ಬೇಕಾಗತ್ತೆ. ಏನು ಮಾಡಬೇಕು? ಸ್ನಾನಕ್ಕೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅವಾಗ ಗೌರಿ ಎಲ್ಲ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಬಾವಿಯಲ್ಲಿ ಕಾಯಕ್ಕೆ ಯಾರೂ ಇರೋದಿಲ್ಲ. ಗೌರಿ ಸ್ನಾನಕ್ಕೆ ಹೋಗ್ಬೇಕು. ಸ್ನಾನಕ್ಕೆ ಹೋದ್ರೆ ಯಾರಾದರೂ ಬರ್ತಾರಲ್ವಾ, ಅದಕ್ಕೆ ನೋಡ್ಕೊಳಕ್ಕೆ ಏನು ಮಾಡ್ತಾರೆ, ಗೌರಿ ಯೋಚನೆ ಮಾಡ್ತಾ ಇರ್ತಾರೆ. ಸ್ನಾನಕ್ಕೆ ಹೋಗೋಕೆ ಮುಂಚೆ ಅವ್ರ ಮೈಗೆಲ್ಲ ಅರ್ಶಿನ ಹಾಕಿರ್ತಾರೆ. ಅವ್ರು ಏನು ಮಾಡ್ತಾರೆ, ಒಂದು ಗೊಂಬೆ ಮಾಡಬೇಕು ಅಂತ ಹೇಳಿ ಒಂದು ಆಕಾರ, ಮನುಷ್ಯನ ಆಕಾರ, ನಮ್ಮ ಥರನೇ ಇರುವಂಥದ್ದೊಂದು ಆಕಾರನ ಮಾಡಿಬಿಟ್ಟು ಅದಕ್ಕೆ ಜೀವ ಕೊಟ್ಟು ಕೂರಿಸ್ಬಿಟ್ಟು ಹೋಗ್ತಾರೆ. ಅವ್ರಿಗೆ ಏನು ಹೇಳ್ತಾರೆ, ಗಣೇಶ ಅಂತ ಹೆಸರಿಟ್ಟು ಸ್ನಾನಕ್ಕೆ ಹೋಗ್ತಾರೆ. ಯಾರು ಬಂದರೂ ಒಳಗಡೆ ಬಿಡಬೇಡಿ ಅಂತ ಹೇಳಿಬಿಟ್ಟು ಗೌರಿ ಏನು ಮಾಡ್ತಾರೆ, ಸ್ನಾನಕ್ಕೆ ಹೋಗ್ತಾರೆ. ಆವಾಗ ಏನಾಗುತ್ತೆ, ಈಶ್ವರ ಗೌರಿದು ಏನು ಗಣೇಶನಿಗೆ ತಂದೆ, ಅಂದರೆ ಅವರು ಮುಂಚೆಗೆ ಅವರು ಗಣೇಶನಿಗೆ ಗೊತ್ತಿರಲ್ಲ ಅವ್ರ ತಂದೆ ಅಂತ. ಗೌರಿಗೆ ಅವರು ದೇವರೇ ಶಿವ ಏನು ಮಾಡ್ತಾರೆ, ಲೋಕ ಸಂಚಾರಕ್ಕೆ ಹೋಗಿ ಏನೋ ಅರ್ಜೆಂಟ್ ಕೆಲಸ ಇದೆ, ನಾವು ಬಂದು ಮಾತಾಡಬೇಕು ಗೌರಿ ಹತ್ರ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಫಾಸ್ಟಾಗಿ ಬರ್ತಾ ಇರ್ತಾರೆ. ಬಂದಾಗ ಮನೆ ಒಳಗಡೆ ನುಗ್ಗಬೇಕು. ಆವಾಗ ಏನು ಮಾಡ್ತಾರೆ, ಗೌರಿ ಹೇಳಿರ್ತಾರಲ್ಲ ಅವ್ರಿಗೆ, ಹುಡುಗನಿಗೆ ಯಾರನ್ನೂ ಬಿಡಬೇಡಿ, ಯಾರಾದರೂ ಬಂದರೆ ತಡಿಬೇಕು ಅಂತ. ಶಿವ ಬರ್ತಾರೆ. ಅವ್ರಿಗೆ ಗೊತ್ತಿಲ್ಲ ಗಣೇಶಗೆ ಇವರು ನನ್ನ ಅಪ್ಪ ಅಂತ ಗೊತ್ತಿಲ್ಲ. ಅವ್ರು ಏನು ಮಾಡ್ತಾರೆ, ನನ್ನ ಅಮ್ಮ ಹೇಳಿದ್ದಾರೆ ಯಾರೂ ಒಳಗಡೆ ಹೋಗ್ಬಾರ್ದಂತೆ, ನೀವು ಹೋಗಬೇಡಿ ಅಂತ ಹೇಳ್ತಾರೆ. ಶಿವಗೆ ಏನು ಬರುತ್ತೆ, ಕೋಪ ಬರುತ್ತೆ. ಏನು ಬರುತ್ತೆ ಶಿವಗೆ? ಕೋಪ ಬರುತ್ತೆ. ನಾನು ನನ್ನ ಹೆಂಡತಿನ ನೋಡಲಿಕ್ಕೆ ಯಾಕೆ ನನಗೆ ಅಪ್ಪಣೆ ಕೊಡ್ತಾ ಇಲ್ಲ, ನಾನು ಹೋಗಲೇಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಜೋರಾಗಿ ಮಾತಾಡ್ತಾರೆ. ಯಾರು? ಶಿವ. ಗಣೇಶನು ಜೋರಾಗಿ ಮಾತಾಡ್ತಾರೆ. ಇಬ್ಬರು ಫೈಟ್ ಮಾಡ್ತಾರೆ. ಗಣೇಶನು ಬಿಡಲ್ಲ, ಶಿವನೂ ಬಿಡಲ್ಲ, ಇಬ್ಬರು ಫೈಟ್ ಮಾಡ್ತಾರೆ. ಶಿವ ಏನು ಮಾಡಿಬಿಡ್ತಾರೆ, ಕೋಪದಲ್ಲಿ ಅವ್ರ ಬಾಯ್ ಇರ್ತಾರಲ್ಲ, ಗಣೇಶ ತಮ್ಮ ಮಾಡಿರ್ತಾರಲ್ಲ ಅರ್ಶನದಲ್ಲಿ, ಅವ್ರಿಗೆ ತಲೆಗೆ ಹೊಡೆದ್ಬಿಟ್ಟು ತಲೆ ಕಟ್ಟಾಗೋಗ್ಬಿಡುತ್ತೆ. ಗೌರಿ ಏನು ಮಾಡ್ತಾರೆ, ಸ್ನಾನ ಮಾಡ್ಕೊಂಡು ಬರುವಾಗ ಆ ಮಗು ಕೆಳಗಡೆ ಬಿದ್ದಿರುತ್ತೆ. ಅವಾಗ ಅವ್ರು ಜೋರಾಗಿ ಹೇಳ್ತಾರೆ, ಯಾಕೆ ನನ್ನ ಮಗನ್ನ ನೀವು ಹೊಡೆದು ಬಿಟ್ಟಿದ್ದೀರಾ, ಅವ್ರಿಗೆ ತಲೆ ಇಲ್ಲ, ಈಗ ನನಗೆ ನನ್ನ ಮಗು ಬೇಕು ಅಂತ ಕೇಳ್ತಾರೆ. ಶಿವನಿಗೆ ಗೊತ್ತಿರೋದಿಲ್ಲ ಅವರು ಅವ್ರ ಮಗನ ಮಾಡಿ ಇಟ್ಟು ಹೋಗಿದ್ದಾರೆ ಅಂತೇಳಿ. ಶಿವ ಹೇಳ್ತಾರೆ, ನೀವು ಬೇಜಾರು ಮಾಡಬೇಡಿ, ನಾನು ಹೇಗಾದರೂ ಮಾಡಿ ಅವರಿಗೆ ಒಂದು ತಲೆನ, ಅಂದರೆ ಅವ್ರ ಶರೀರದಿಂದ ತಲೆ ಸಪರೇಟ್ ಆಗಿಬಿಟ್ಟಿರುತ್ತೆ. ತಲೆ ಬೇಕಲ್ವ ಅವ್ರಿಗೆ, ಹೌದು ತಾನೆ? ಅವಾಗ ಗೌರಿ ಹೇಳ್ತಾರೆ, ನನಗೆ ಮಗು ಬೇಕೇ ಬೇಕು, ನನಗೆ ಹೇಗಾದರೂ ಮಾಡಿ ನನ್ನ ಮಗುಗೆ ಜೀವ ಕೊಡಿ ಅಂತ ಹೇಳ್ತಾರೆ. ಆವಾಗ ಶಿವ ಏನು ಮಾಡ್ತಾರೆ, ಶಿವ ಲೋಕಕ್ಕೆಲ್ಲ ದೇವರಲ್ವ, ಅವ್ರು ಏನು ಮಾಡ್ತಾರೆ, ಅವ್ರಿಗೂ ಜೊತೆಯಲ್ಲಿರೋ ಎಲ್ಲ ಮಿನಿಸ್ಟರ್, ಅಂದರೆ ಅವ್ರಿಗೆ ಜೊತೆಯಲ್ಲಿ ಅಸಿಸ್ಟೆಂಟ್ಗಳಿರ್ತಾರೆ, ಅಂದರೆ ಗಣಗಳಿರ್ತಾರೆ, ಅವ್ರನ್ನೆಲ್ಲ ಕರೆದ್ಬಿಟ್ಟು ಹೇಳ್ತಾರೆ, ಎಲ್ಲ ಕಡೆ ಹೋಗ್ಬಿಟ್ಟು ಯಾವುದಾದ್ರೂ ಮನುಷ್ಯ ಆದರೂ ಸರಿ, ಪ್ರಾಣಿ ಆದರೂ ಸರಿ, ಯಾವುದಾದ್ರೂ ತಲೆಯನ್ನು ಉತ್ತರ ದಿಕ್ಕಲ್ಲೇ ಹಾಕಿ ಮಲಗಿರುವಂಥ ಪ್ರಾಣಿ ಆಗಿರ್ಬೋದು, ಇಲ್ಲ ಮನುಷ್ಯ
ಹಾಕಬೇಕು ಅಂತ ಹೇಳಿ ಎಲ್ಲರೂ ಹೋಗ್ತಾರೆ. ಎಲ್ಲ ಹೋದಾಗ ಏನಾಗುತ್ತೆ, ಯಾವುದೋ ಮನುಷ್ಯನ ತಲೆ ಸಿಕ್ಕಲ್ಲ. ಒಂದು ಆನೆ ಏನಾಗುತ್ತೆ, ಅದು ಉತ್ತರ ದಿಕ್ಕಿಗೆ ತಲೆ ಮಾಡಿಕೊಂಡು ಮಲ್ಕೊಂಡ್ಬಿಟ್ಟಿರುತ್ತೆ. ಆವಾಗ ಅವ್ರಿಗೇನು ಮಾಡ್ತಾರೆ, ಶಿವ ಹೇಳಿದಾರಲ್ಲ ತರಕ್ಕೆ, ಯಾರಾದರೂ ಸರಿ ನನ್ನ ತಲೆ ತಗೊಂಡು ಬರ್ಬೇಕಂತ ಅವ್ರು ಏನು ಮಾಡ್ತಾರೆ, ಆನೆ ತಲೆನ ಕಟ್ ಮಾಡಿಬಿಟ್ಟು ಶಿವನಿಗೆ ತಂದು ಕೊಡ್ತಾರೆ. ಶಿವ ಏನು ಮಾಡ್ತಾರೆ, ಅಲ್ಲಿ ಮಗು ತಲೆ ಕಟ್ಟಾಗಿ ಬಿದ್ದಿರುತ್ತಲ್ಲ, ಆ ಮಗುಗೆ ಆನೆದ ತಲೆನ ಜಾಯಿನ್ ಮಾಡಿಬಿಟ್ಟು ಜೀವ ಕೊಡ್ತಾರೆ ಶಿವ. ಆವಾಗ ಏನಾಗುತ್ತೆ, ಗಣೇಶ ಎದ್ದು ಕೂತ್ಕೊಳ್ತಾರೆ. ಅವ್ರಿಗೆ ಗೌರಿಗೆ ಏನಾಗುತ್ತೆ, ಖುಷಿ ಆಗುತ್ತೆ, ಬೇಜಾರಾಗುತ್ತಾ? ಅವ್ರ ಮಗ ಎದ್ದು ಬಂದ್ಬಿಡ್ತಾರಲ್ಲ, ಅವ್ರಿಗೆ ಬೇಜಾರಾಗಲ್ಲ, ಖುಷಿ ಆಗುತ್ತೆ ಅವ್ರಿಗೆ. ಆನೆದು ಮುಖ ಆಗಿದೆ, ಆದ್ರೆ ನನ್ನ ಮಗ ಬದುಕಿದ್ದಾನೆ ಅಂತ ಹೇಳ್ಬಿಟ್ಟು ಅವರಿಗೆ ತುಂಬ ಖುಷಿ ಆಗುತ್ತೆ. ಅವತ್ತಿಂದ ನಮ್ಮ ಗಣೇಶನಿಗೆ ಏನು ಮುಖ ಬಂತು, ಆನೆಯ ಮುಖ. ಆನೆಗೆ ಏನು ಹೇಳ್ತಾರೆ, ಗಜ ಅಂತ ಹೇಳ್ತಾರೆ. ಅದಕ್ಕೆ ಗಜದ ಮುಖ ಇರೋವನಿಗೆ ಏನಂತ ಹೇಳ್ತಾರೆ, ಗಜಾನನ. ಗಣಪತಿಗೆ ಏನು ಹೆಸರು ಇನ್ನೊಂದು, ಜೋರ ಹೇಳ್ಬೇಕು, ಗಣಪತಿಗೆ ಇನ್ನೊಂದು ಹೆಸರು ಇದ್ದು ಗಜಾನನ. ಗಜದ ಮುಖ ಅಂದ್ರೆ ಆನೆಯ ಮುಖ ಇರುವಂತ ವ್ಯಕ್ತಿಗೆ ಗಜಾನನ. ಬೇರೆ ಯಾರಾದ್ರೂ ಇದ್ದಾರ ಗಣೇಶ ತರ? ಬೇರೆ ದೇವರು ಇದ್ದಾರ ಗಣೇಶ ತರ? ಇಲ್ಲ. ನಮ್ಮ ದೇವರೊಂದು ಗಣೇಶನಿಗೆ ತುಂಬ ನಿದ್ದೆ, ತುಂಬ ಬುದ್ಧಿ, ತುಂಬ ಶಕ್ತಿ ಇರ್ತಾರೆ ಗಣೇಶನಿಗೆ. ಅದಕ್ಕೆ ನಾವು ಏನು ಮಾಡ್ತೀವಿ, ಗಣೇಶ ದೇವರನ್ನ ಫಸ್ಟ್ ಪೂಜೆ ಮಾಡುವಾಗ ಇಲ್ಲಿ ನೋಡಿ, ಗಣೇಶ ದೇವರನ್ನ ಇಟ್ಟಿದ್ದೀವಲ್ಲ, ನಾವು ಯಾವುದೇ ಪೂಜೆ ಮಾಡಲಿ ಗಣೇಶ ದೇವರನ್ನ ನಾವು ಫಸ್ಟ್ ಇಟ್ಟು, ದೇವರೇ ನಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿಬಿಟ್ಟು ಕೈ ಮುಗಿದು ಆಮೇಲೆ ನಾವು ಎಲ್ಲ ಹೊಸ ಶುಭ ಕಾರ್ಯಗಳನ್ನ ಮಾಡ್ತೀವಿ. ಅರ್ಥ ಆಯ್ತಾ ಸ್ಟೋರಿ? ಅರ್ಥ ಆಯ್ತಾ? ಗಣೇಶನಿಗೆ ಒಂದು ತಮ್ಮ ಇರ್ತಾರೆ, ಯಾರು ಗೊತ್ತಾ? ಗಣೇಶನ ತಮ್ಮ ಇಲ್ಲಿನ, ಗಣೇಶದ್ದು ವಾಹನ ಇಲ್ಲಿ, ಅದ್ರ ಮೇಲೆ ಕುತ್ಕೊಂಡು ಹೋಗೋದು ಅಲ್ವಾ? ಅವ್ರಿಗೊಂದು ತಮ್ಮ ಇರ್ತಾರೆ, ಯಾರು? ಸುಬ್ರಹ್ಮಣ್ಯ, ಮುರುಗನ್ ಅಂತ ಹೇಳ್ತಾರಲ್ಲ ಅವರು. ಓಕೆನಾ? ಅವ್ರು ಏನ್ ಮಾಡ್ತಾರೆ, ಒಂದ್ ದಿವಸ ತುಂಬಾ ಗಲಾಟೆ ಮಾಡ್ತಾ ಇರ್ತಾರೆ. ಗಲಾಟೆ ಮಾಡುವಾಗ ಪಾರ್ವತಿ ಮತ್ತು ಶಿವ ಏನ್ ಮಾಡ್ತಾರೆ ನೋಡ್ತಾರೆ, ಇವ್ರಿಗೆ ಗಲಾಟೆ ಮಾಡ್ತಾ ಇರ್ತಾರಲ್ಲ, ಇವ್ರಿಗೆ ಏನಾದ್ರೂ ಒಂದು ಕಾಸು ಕೊಡೋಣ ಅಂತ ಯೋಚನೆ ಮಾಡ್ತಾರೆ. ಮಾಡ್ಬಿಟ್ಟು ಏನ್ ಹೇಳ್ತಾರೆ, ಪಾರ್ವತಿ ಶಿವ ಗಣೇಶ ಮತ್ತು ಸುಬ್ರಹ್ಮಣ್ಯನ ಕರೆದ್ಬಿಟ್ಟು ಏನ್ ಹೇಳ್ತಾರೆ, ನಿಮ್ಗೆ ಒಂದು ಚಾಲೆಂಜ್ ಕೊಡ್ತೀನಿ, ಒಂದು ಕೆಲಸ ಕೊಡ್ತೀನಿ, ಅದನ್ನ ನೀವು ಫಸ್ಟ್ ಯಾರು ಮಾಡಿ ಮುಗಿಸ್ತಾ ಇದ್ದಾರೋ ಅವ್ರಿಗೆ ಒಂದು ಆ್ಯಪಲ್ ಕೊಡ್ತೀನಿ ಅಂತ ಹೇಳ್ತಾರೆ. ಓಕೆ ಸರಿ ಅಂತ ಹೇಳ್ತಾರೆ. ನೀವೇನು ಹೇಳ್ತೀರೋ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಸುಬ್ರಹ್ಮಣ್ಯ ಮತ್ತೆ ಗಣಪತಿ. ಅವಾಗ ಏನ್ ಹೇಳ್ತಾರೆ, ಶಿವ ಮತ್ತು ಪಾರ್ವತಿ ಏನ್ ಹೇಳ್ತಾರೆ, ಈ ಲೋಕನ ಯಾರು ಫಸ್ಟ್ ಪ್ರದಕ್ಷಿಣೆ ಹಾಕಿ ಬರ್ತಾರೋ ಅವರೇ ಈ ಲೋಕಕ್ಕೆ ಫಸ್ಟ್ ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ನಾನು ಮೊದಲಾಗಿ ಈ ಆ್ಯಪಲನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಸರಿ, ಯೋಚನೆ ಮಾಡ್ತಾ ಇರ್ತಾರೆ ಸುಬ್ರಹ್ಮಣ್ಯ ಮತ್ತೆ ಯಾರು, ಗಣೇಶ ಅವರನ್ನ ಯೋಚನೆ ಮಾಡ್ತಾ ಇರ್ತಾರೆ. ಸರಿ, ಇಬ್ರು ಏನ್ ಮಾಡ್ತಾರೆ, ರೆಡಿ ಸ್ಟಡಿ ಗೋ ಅಂತ ಇಬ್ರು ಇಡೀ ಲೋಕ ಸುತ್ತಕ್ಕೆ ಹೋಗ್ತಾರೆ. ಸುಬ್ರಹ್ಮಣ್ಯ ಏನ್ ಮಾಡ್ತಾರೆ, ಅವ್ರಿಗೆ ಒಂದು ವಾಹನ ಇರುತ್ತೆ. ಏನ್ ಗೊತ್ತಾ, ಅವ್ರದ್ದು ವಾಹನ ಯಾವುದು, ಪೀಕಾಕ್. ವೆರಿ ಗುಡ್, ಪೀಕಾಕ್. ಅವ್ರು ಏನ್ ಮಾಡ್ತಾರೆ, ಪೀಕಾಕ್ ಮೇಲೆ ಕೂತ್ಕೊಂಡ್ಬಿಟ್ಟು ಬೇಗ ಪ್ರಪಂಚ ಸುತ್ತಬಿಟ್ಟು ಬರ್ತೀನಿ ಅಂತ ಫ್ಲೈ ಮಾಡಿ ಹೊರಟೋಗ್ತಾರೆ. ಗಣೇಶ ಏನ್ ಮಾಡ್ತಾರೆ, ಯೋಚನೆ ಮಾಡ್ತಾ ಇರ್ತಾರೆ. ಗಣೇಶ ದಪ್ಪ ಇರ್ತಾರೆ, ತಲೆ ಎಲ್ಲ ಆನೆ ತಲೆ ಇರುತ್ತೆ, ಭಾರ ಇರುತ್ತೆ. ಗಣೇಶ ಯೋಚನೆ ಮಾಡ್ತಾ ಇರ್ತಾರೆ, ನಾನು ಏನ್ ಮಾಡ್ಲಿ ಅಂತ. ಅವಾಗ ಅವ್ರ ವಾಹನ ಯಾವುದು, ಗಣಪತಿ ಏನ್ ಮಾಡ್ತಾರೆ, ಆ ವಾಹನ ಮೇಲೆ ಕೂತ್ಕೊಳ್ತಾರೆ. ಯೋಚನೆ ಮಾಡಿಬಿಟ್ಟು ತಾಯಿ ತಂದೆ ನಿಂತಿರ್ತಾರಲ್ಲ, ಪಾರ್ವತಿ ಮತ್ತು ಶಿವ ಇಬ್ಬರು ನಿಂತಿರ್ತಾರಲ್ಲ, ಅವ್ರು ಸುತ್ತ 3 ರೌಂಡ್ ಹಾಕ್ಬಿಟ್ಟು ಬಂದು ಸೈಲೆಂಟಾಗಿ ನಿಂತ್ಕೊಳ್ತಾರೆ. ಸುಬ್ರಹ್ಮಣ್ಯ ಏನ್ ಮಾಡ್ತಾರೆ, ಸುಸ್ತಾಗಿ ಬರ್ತಾರೆ, ಪ್ರಪಂಚ ಎಲ್ಲ ಸುಸ್ತಾಗಿ ಬರ್ತಾರೆ. ಬರುವಾಗ ಗಣಪತಿ ಏನ್ ಮಾಡ್ತಾರೆ, ಫಸ್ಟ್ ಕೂತ್ಬಿಟ್ಟಿದ್ದಾರೆ. ಗಣಪತಿ ಹೇಳ್ತಾರೆ ನಾನೇ ಫಸ್ಟ್ ಬಂದೆ ಅಂತ. ಸುಬ್ರಹ್ಮಣ್ಯ ಹೇಳ್ತಾರೆ ಇಲ್ಲ ನಾನೇ ಫಸ್ಟ್ ಬಂದೆ ಅಂತ. ಇಬ್ಬರಿಗೂ ನಾನು ಫಸ್ಟ್ ಶಿವ ಮತ್ತು ಪಾರ್ವತಿ ಹೇಳ್ತಾರೆ ಇಲ್ಲ ಗಣೇಶ ಫಸ್ಟ್ ಬಂದಿದ್ದು ಅಂತ. ಹೇಗೆ ಬಂದಿರೋದು, ಹೇಗಾಯ್ತು ಫಸ್ಟು, ಹೇಗೆ ಬಂದ್ರು ಫಸ್ಟು, ಅವರು ಸುತ್ಕೊಂಡು ಬಂದ್ರು. ಗಣೇಶ ಅವ್ರ ಅಪ್ಪ ಅಮ್ಮನ ಸುತ್ತಿದ್ರು. ಹೇಗೆ ಫಸ್ಟ್ ಬಂದ್ರು ಅವರು, ಗಣೇಶ ಅವ್ರ ಅಮ್ಮ ಮತ್ತೆ ಅಪ್ಪನ ಸುತ್ತಿದ್ರು. ಯಾಕೆ ಅಂದ್ರೆ ದೇವರು, ತಂದೆ ತಾಯಿ ಇಬ್ಬರೇ ನನಗೆ ದೇವರು, ಅವರೇ ನನ್ನ ಪ್ರಪಂಚ, ಅವ್ರು ಬಿಟ್ಟರೆ ಬೇರೆ ಯಾವ ಪ್ರಪಂಚ ಇಲ್ಲ. ಅದರಿಂದ ಅವ್ರೇನ್ ಮಾಡ್ತಾರೆ,
ತಾಯಿ ತಂದೆ ನಿಂತಿದ್ರೆ ಅವ್ರು ಸುತ್ತ 3 ಸುತ್ತು ಸುತ್ತಬಿಟ್ಟು ಸುಮ್ಮನೆ ನಿಂತ್ಕೊಳ್ತಾರೆ. ಅಂದ್ರೆ ಅವ್ನಿಗೆ ಎಷ್ಟು ಬುದ್ಧಿ ಇದೆಯಲ್ಲ ಗಣೇಶಗೆ, ಹೌದಾ ಅಲ್ಲ? ಗಣೇಶ ತುಂಬಾ ಬುದ್ಧಿ ಇರೋದ್ರಿಂದ ಏನ್ ಮಾಡ್ತಾರೆ, ಪ್ರಪಂಚಕ್ಕೆ ಹೋಗ್ಲೇ ಇಲ್ಲ ಅವರು. ತಾಯಿ ತಂದೆ ಪ್ರಪಂಚ ಅಂತ ಹೇಳಿ ತಾಯಿ ತಂದೆ ಸುತ್ತಬಿಟ್ಟು ನಮಸ್ಕಾರ ಮಾಡ್ತಾರೆ. ಅವತ್ತಿಂದ ನಾವೇನ್ ಹೇಳ್ತೀವಿ, ಗಣೇಶನ ವಿದ್ಯೆ ಬುದ್ಧಿಗೆ ಅಧಿಪತಿ, ಅಂದ್ರೆ ಅವರೇ ಎಲ್ಲದಕ್ಕೂ ಫಸ್ಟ್ ಗಾಡ್. ಅವ್ರಿಗೆ ಎಲ್ಲಾನು ಗೊತ್ತಿದೆ, ತುಂಬಾ ಚುರುಕು ಗಣೇಶ. ಅದರಿಂದ ಏನ್ ಮಾಡ್ತಾರೆ, ವಿದ್ಯೆ ಬುದ್ಧಿ ಎಲ್ಲ ಕೊಡಿ ಅಂತ ಗಣೇಶನ ಹತ್ರ ನಾವು ಯಾವಾಗ್ಲೂ ಕೇಳ್ಕೊಳ್ತೀವಿ. ಅವ್ರಿಗೆ ತುಂಬಾ ಬುದ್ಧಿ ಇರೋದ್ರಿಂದ ಅಲ್ವಾ ಅವರು ತಂದೆ ತಾಯಿ ಸುತ್ತಿದ್ದು, ಅವರೇ ದೇವರು ಅಂತ, ಅವರೇ ಪ್ರಪಂಚ ಅಂತ. ಹಾಗೇನೆ ನಾವು ಕೂಡ ತಂದೆ ತಾಯಿಯನ್ನ ದೇವರು, ನಮ್ಮ ಕಣ್ಣಿಗೆ ಕಾಣೋದು ಯಾರು, ತಂದೆ ತಾಯಿ ಮಾತ್ರ ಕಾಣೋದು, ಅವರೇ ನಮ್ಮ ದೇವರು. ಯಾವಾಗ್ಲೂ ನಾವು ತಂದೆ ತಾಯಿಗೆ ಏನ್ ಕೊಡ್ಬೇಕು, ರೆಸ್ಪೆಕ್ಟ್ ಕೊಡ್ಬೇಕು. वक्रतुण्ड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा। गणपति बप्पा मोरया। ಸೊಂಟ ಬಿಗಿಯೋಕೆ ಇವನು ಹಾವನ್ನು ಹಿಡಿದವ, ಅಮ್ಮನನ್ನು ಕಾಯಲು ಅಪ್ಪನನ್ನ ತಡೆದವ, ದಂತ ಮುರಿದು ಚಂದ್ರನಿಗೆ ಹೊಡೆದವನು ಇವನೇ, ಕಷ್ಟ ಹೇಳಿಕೊಂಡವರಿಗೆ ವರ ಕೊಡುವವನು ಇವನೇ. ವರ್ಷಕ್ಕೊಮ್ಮೆ ಬರ್ತಾನೆ, ನಮ್ಮನ್ನೆಲ್ಲ ಕರಿತಾನೆ, ತಿಂಗಳೆಲ್ಲ ಮೆರಿತಾನೆ, ಗೆಳೆಯನಂತೆ ಇರುತ್ತಾನೆ. ಕಡುಬು ಇಟ್ಟು ಜಯನ್ನೇ, ಇವಾಗ ಹಾರ ಹಾಕಿ ಜಯನ್ನೇ, ಕಡುಬು ಇಟ್ಟು ಜಯನ್ನೇ, ಕರಿಕೆ ಇಟ್ಟು ಜಯನ್ನೇ, ಹಾರ ಹಾಕಿ ಜಯನ್ನೀರೋ. ಹತ್ತರಿಗೆ ಬಪ್ಪರೆ ಗಣೇಶಪ್ಪ ಬತ್ತರೆ, ಅವರು ಬಂದು ಕುಂತರೆ ಎರಿಯ ಫುಲ್ಲು ಜಾತರೆ. ಹತ್ತರಿಗೆ ಬಪ್ಪರೆ